ಪತ್ರಕರ್ತರಿರ್ತದೆ, ಮತ್ತು ಶಾಲಾ ಮಕ್ಕಳೇ ಮತ್ತು ಪೋಷಕರೇ ಮತ್ತು ಶಿಕ್ಷಕರೇ, ಏನು ಸಡನ್ನಾಗಿ ಬಂದರೆ ಏನು ಮಾತಾಡಬೇಕು ಅಂತ ಅನ್ಕೊಳ್ತಾ ಇದೆ. ಬಟ್ ಈ ತಿಂಗಳು ಪ್ರಿವೆನ್ಷನ್ ಆಫ್ ಕ್ರೈಮ್ ಅಂದರೆ ಮಾಸಾಕರಣೆ ಮಾಡ್ತೀವಿ, ಅಪರಾಧ ಕಡೆ ಮಾಸಾಕರಣೆ ಹಿರಿಯ ಒಂದು ಮಾತನಾಡಬಹುದು ಅಂತ ಅನ್ಕೊಳ್ತೀನಿ. ಶಿಕ್ಷಕರಾಗ್ಬೋದು, ಮಕ್ಕಳಾಗ್ಬೋದು, ಈಗ ಯಾವ ಮಟ್ಟಕ್ಕೆ ಕಾನೂನು ಮತ್ತು ಸಾಗೋದು ಎಜುಕೇಷನ್ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಕಾನೂನು ಉಲ್ಲಂಘನೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಶಾಲೆಯ ಹತ್ತಿರದಲ್ಲಿ ಟೀಚರ್ಸ್ ದಯವಿಟ್ಟು ಈ ಹೊರಗಡೆ ಯಾವ್ದಾನ ಮಾದಕ ವಸ್ತುಗಳು ಅಥವಾ ಶಾಲೆಯ ಹತ್ತಿರ ಯಾವ್ದಾನ ತಂಬಾಕು ಇನ್ನೊಂದು ಮಾಡ್ತಾ ಇದ್ರೆ ದಯವಿಟ್ಟು ಪೊಲೀಸರು ಅದೇ ರೀತಿಯಾಗಿ ಮಕ್ಕಳನ್ನ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ 18 ವರ್ಷ ಆಗೋದಂತ ದಯವಿಟ್ಟು ಯಾರು ಮೊಬೈಲನ್ನು ಮುಟ್ಬೇಡಿ. ಅದು ನಿಮ್ಮ ವಯಸ್ಸಲ್ಲ. ಮೊಬೈಲ್ ಮುಟ್ಟೋದು 18 ವರ್ಷ ನಂತರ. ಮತ್ತೆ ನಿಮ್ಮ ತಂದೆ ತಾಯಿ ಗಾಡಿ ಕೊಡಿಸ್ತಾರೆ ಅಂತ 2 ವೀಲರ್ ಓಡಿಸ್ತೀರಿ, 5ನೇ ಕ್ಲಾಸ್ ಆಗ್ಬೋದು, 4ನೇ ಕ್ಲಾಸಿಗೆ ಓಡ್ತಾ ಇರ್ತಾರೆ. ಅಷ್ಟು 18 ವರ್ಷ ಆಗೋದು ಯಾರನ್ನ ಗಾಡಿ ಓಡಿಸಿದ್ರೆ ಈ ತಂದೆಗೆ ನಾವು ಜೈಲು ಕಳಿಸೋದು ಮತ್ತು ನ್ಯಾಯಾಲಯ ಅವರಿಗೆ 25,000 ರೂಪಾಯಿ ದಂಡ ಕೊಡೋದಿರುತ್ತೆ. ದಯವಿಟ್ಟು ಯಾವುದೇ ಶಾಲೆ ಮಕ್ಕಳು 18 ವರ್ಷದ ಹೊರಗಡೆ ಗಾಡಿಗಳನ್ನು ಓಡಿಸಬೇಡಿ. ಮತ್ತು ಈ ಟೀಚರ್ಸ್ ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಸೈಬರ್ ಅಫೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಈ ಮೊಬೈಲ್ ಮೂಲಕ ನಿಮಗೆ ಕೆಲವು ಆಫೀಸ್ಗಳನ್ನ ನಾವು ಹೋಗ್ತಾರೆ, ನೀವು ಈ ಥರ ಪ್ಯಾಕೆಟ್ ಬಂದಿದೆ, ಈ ಅಮೌಂಟ್ ಹಾಕಿ ಸೇರ್ಸ್ ಬಿಸ್ನೆಸ್ ಮಾಡಿ ನಿಮಗೆ ಇದು ಬರುತ್ತೆ ಅಂದ್ಬಿಟ್ಟು ಅವ್ರು ಯಾವುದೋ ರೋಟರಿ ಸಿದ್ದರಬೆಟ್ಟ ಅವರ ವತಿಯಿಂದ ವಿವಿಧ ಜಾನಪದ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ಏರ್ಪಡಿಸಿ ಅದರ ಒಂದು ನಿಮಿತ್ತ ಇಂದು ಈ ಒಂದು ಬಹುಮಾನ ಪ್ರಶಸ್ತಿ ವಿತರಣೆ ಸಮಾರಂಭದಲ್ಲಿ ಹಾಜರಿರುವಂತಹ ರೋಟರಿ ಸಿದ್ದರಬೆಟ್ಟ ಅಧ್ಯಕ್ಷರಾದ ಶ್ರೀಯುತ ರಘುರವರೇ, ಹಾಗೆ ಶಿವಕುಮಾರ್ ಕಾರ್ಯದರ್ಶಿಯವರೇ, ಮಂಜುನಾಥ್ ಅವರೇ, ಕೊರಟಗೆರೆ ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀಯುತ ಅನೀಸರ್ ಅವರೇ, ಹಾಗೆ ಎಂ.ಜಿ. ಸುನೀಲ್ ಅವರೇ, ಲೋಕೇಶ್ ಅವರೇ ಹಾಗೂ ರೋಟರಿ ಸಂಸ್ಥೆಯ ಎಲ್ಲ ಬಂಧುಗಳೇ ಹಾಗೂ ಆತ್ಮೀಯ ಶಿಕ್ಷಕರೇ, ಪೋಷಕರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ನಾನು ಒಂದು 2 ಗಂಟೆಗೆ ಬಂದು ಆಹ್ವಾನವನ್ನು ವಿವಿಧ ಸ್ಪರ್ಧೆಗಳನ್ನು ಭರತನಾಟ್ಯ, ಜಾನಪದ ಸ್ಪರ್ಧೆಗಳು, ರಂಗೋಲಿ ಸ್ಪರ್ಧೆಗಳನ್ನು ಇಲ್ಲಿ ಆಯೋಜಿಸಿದ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆದು ಮುಂದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು ಮತ್ತು ಉತ್ತಮವಾದಂತಹ ಸ್ಪರ್ಧೆಗಳಾಗಲು ಉತ್ತಮವಾದಂತಹ ವೇದಿಕೆ ಕಾರ್ಯಕ್ರಮವನ್ನು ರೋಟರಿ ಸಿದ್ದರಬೆಟ್ಟ ಅವರು ನಡೆಸಿಕೊಟ್ಟಿದ್ದಾರೆ. ಬಹಳ ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಸಂಪೂರ್ಣ ಫಲಾನುಭವಿಗಳು ನಮ್ಮ ಶಾಲೆಯ ಮಕ್ಕಳು ಮತ್ತು ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ 5 ಮಂದಿ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ರೋಟರಿ ವತಿಯಿಂದ ಸನ್ಮಾನವನ್ನು ನೀಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಉತ್ತಮವಾದಂತಹ ವ್ಯಕ್ತಿಯ ಮತ್ತು ನನಗೆ ಅದರಿಂದ ಬಹಳ ಸಪೋರ್ಟಿವಾಗಿ ಸಿಗ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ 2 ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗಾಗಿ ಮಾಡಿರ್ತಕ್ಕಂತಹ ಅಮೂಲ್ಯವಾದಂತಹ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕಾಗಿ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರೋವರಾದ್ಮೇಲೆ ಸ್ವಲ್ಪ 1 ವರ್ಷ 2 ವರ್ಷ ವ್ಯಾಪ್ತವನ್ನು. ಆದರೆ ನಮ್ಮ ಉದ್ದೇಶ, ಸಂಸ್ಥೆಯ ಉದ್ದೇಶ ಮಕ್ಕಳಿಗೆ ಶೈಕ್ಷಣಿಕವಾಗಿ ಯಾವ ರೀತಿಯ ಸೌಲಭ್ಯ ಕೊಡಬೇಕು ಅದನ್ನು ಪ್ರತಿ ವರ್ಷವೂ ನಮ್ಮ ಆರೋಗ್ಯ ಸಂಸ್ಥೆಯಿಂದ ಕೊಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ನಮ್ಮದೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಕುಟುಂಬದಿಂದ ಬಡ ಕುಟುಂಬಗಳಿಗೆ ಅನುಕೂಲವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಹಾಗೆ ಯಾರು ಕೈಲಾಗ್ತಾರೆ ಅವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳು ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಸ್ತೀವಿ. ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತ, ಅದೇ ರೀತಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಂತ ಈ ಕಾರ್ಯಕ್ರಮ ನಡೆಸೋದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ಕೆಲಸ ಮಾತ್ರ ಮುಗಿಸ್ತಾ ಇದ್ದೀವಿ.